ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಂಧು ವ್ಲಾಗ್ಸ್. ಗೈಸ್, ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಾನು ಕೇರಳ ಅಲ್ಲಿದ್ದಾಗ ನನ್ನ ಡೇ ಇನ್ ಮೈ ಲೈಫ್ ಹೇಗಿರುತ್ತೆ ಅಂತ ತೋರಿಸಿದ್ದೀನಿ. ಲೈಕ್ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋದಾಗ್ಲಿ, ಮತ್ತೆ ಬ್ರೇಕ್ಫಾಸ್ಟ್ ಇಂದ ಹಿಡಿದು ರಾತ್ರಿ ಫಂಕ್ಷನ್ಸ್ ಅಟೆಂಡ್ ಮಾಡೋವರೆಗೂ ಎಲ್ಲ ತೋರಿಸಿದ್ದೀನಿ. ಸೊ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಲಾಸ್ಟ್ ತನಕ ನೋಡಿ. ಹಾಗೆ ಇನ್ನು ನಮ್ಮ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್ ಆ್ಯಂಡ್ ಜಾಯಿನ್ ದಿಸ್ ಬ್ಯೂಟಿಫುಲ್ ಜರ್ನಿ. ಸೊ ಗೈಸ್, ನಾನು ಅವತ್ತು ವಿಡಿಯೋ ಮಾಡಬೇಕಾದ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ನೀರು ದೋಸೆ ಮತ್ತು ಚಪಾತಿ ಮಾಡಿದ್ವಿ. ಆ್ಯಕ್ಚುಲಿ ಏನು ಗೊತ್ತಾ, ನಮ್ಮ ಕರ್ನಾಟಕ ಬ್ಯಾಂಗ್ಳೂರ್ ಸೈಡ್ ಎಲ್ಲನೂ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ಗೆ ರೈಸ್ ಐಟಮ್ಸ್ ಎಲ್ಲ ತಿಂತೀವಲ್ವಾ. ಬಟ್ ಆ ಕಡೆ ಆ ಥರ ಅಲ್ಲ, ಕಂಪಲ್ಸರಿ ಬ್ರೇಕ್ಫಾಸ್ಟ್ ಅನ್ನೋದಿರಬೇಕು, ಲೈಕ್ ರೈಸ್ ಐಟಮ್ಸ್ ಇಲ್ಲದೆ. ಸೊ ಹಾಗಾಗಿ ಲೈಕ್ ಐ ವಾಸ್ ಡೂಯಿಂಗ್ ನೀರು ದೋಸೆ ಮತ್ತು ಒಂದು ಸ್ವಲ್ಪ ಚಪಾತಿ ಮಾಡ್ತಿದ್ದೆ ಅವತ್ತು. ಗೈಸ್, ಮತ್ತು ಲಾಸ್ಟ್ 2-3 ವಿಡಿಯೋಸಿಂದ ಬಂದ್ಬಿಟ್ಟು ಎಲ್ಲ ನಾನು ಕೇರಳ ವಿಡಿಯೋಸ್ ಹಾಕ್ತಿದ್ದೀನಿ. ಹೋಪ್ ನೀವೇನಾದರೂ ನೋಡಿಲ್ಲ ಅಂದರೆ ಇನ್ನೂ ಆ ವಿಡಿಯೋಸ್ನ ಪ್ಲೀಸ್ ಗೋ ಚೆಕ್ ಇಟ್ ಔಟ್. ಅದು ಚೆನ್ನಾಗಿರುತ್ತೆ, ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ. ಸೊ ಇಲ್ಲಿ ನೀವು ನೋಡ್ಬೋದು ಏನಕ್ಕೆ ಎರಡೆರಡು ಬ್ರೇಕ್ಫಾಸ್ಟ್ ಮಾಡ್ತಿದ್ದಾಳೆ ಸಿಂಧು ಅಂತ. ನಾರ್ಮಲ್ ಆಗಿ ನಾವು ಆಫೀಸ್ಗೆ ಹೋದಾಗೆಲ್ಲ ಟೈಮ್ ಇರಲ್ಲ ಅಲ್ವಾ ಗೈಸ್, ಹಾಗಾಗಿ ಮನೇಲಿ ಇದ್ದಾಗ ಒಂದ್ ಸ್ವಲ್ಪ ಚೆನ್ನಾಗಿ ಮಾಡ್ಕೊಡೋಣ ಅಂತ ಅನ್ಬಿಟ್ಟು. ಆಕ್ಚುಲಿ ನಂಗೆ ಕುಕಿಂಗ್ ಇಷ್ಟನೇ, ಸೊ ಹಾಗಾಗಿ ನನ್ಗೇನ್ ಕುಕಿಂಗ್ ಏನ್ ಕಷ್ಟ ಅನ್ಸಲ್ಲ. ನಿಮ್ಗೆ ಯಾರಿಗೆಲ್ಲ ಕುಕಿಂಗ್ ಇಷ್ಟ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ನಾನ್ ನೆಕ್ಸ್ಟ್ ಟೈಮ್ ಕೇರಳಕ್ಕೆ ಹೋದಾಗ ಯಾವ ತರ ವಿಡಿಯೋಸ್ ಬೇಕು ಅಂತಾನು ನೀವು ಹೇಳಿದ್ರೆ ನಾನು ಆ ತರ ವಿಡಿಯೋಸ್ ಮಾಡ್ತೀನಿ ಗೈಸ್. ಕೇರಳಕ್ಕೆ ಹೋದ್ರೆ ಆಕ್ಚುಲಿ ತುಂಬಾ ಇರುತ್ತೆ ನೋಡೋದು, ವಿಡಿಯೋಸ್ ಎಲ್ಲ ಮಾಡೋದು, ಬಟ್ ಟೈಮೇ ಇರಲ್ಲ ಗೈಸ್. ಒಂದ್ ಕಡೆ ನಾವು ಮಂಡೇ ಟು ಫ್ರೈಡೇ ಆಫೀಸ್ ಕೆಲಸ ಇರುತ್ತೆ, ಮತ್ತೆ ನಮ್ಗೆ ಸಿಗೋದೆ 2 days ವೀಕೆಂಡ್. ಅದ್ರಲ್ಲೂ ಸಹ ನಾವು ಬೆಂಗಳೂರಿಂದ ಕೇರಳಕ್ಕೆ ಹೋಗೋದು ಒಂದ್ ಸ್ವಲ್ಪ ರಿಫ್ರೆಶ್ಮೆಂಟ್ಗೋಸ್ಕರ. ಬಟ್ ಅಲ್ಲೂ ವಿಡಿಯೋಸ್ ಮಾಡೋದು ಅಂದ್ರೆ ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಆದ್ರೂ ಈ ಟೈಮ್ ಮಾತ್ರ ನಾನು ಟೈಮ್ ತಗೊಂಡು ನಿಮ್ಗೋಸ್ಕರ ವಿಡಿಯೋಸ್ ಮಾಡಿ ತೋರ್ಸೋಣ ಅಂತ ಮಾಡಿದೀನಿ. ಹೋಪ್ ನಿಮ್ಗೆಲ್ಲ ಇಷ್ಟ ಆಗ್ತಾ ಇದೆ ಅಂತ ಭಾವಿಸ್ತಿದೀನಿ. ಆಮೇಲೆ ಇಲ್ಲಿ ಏನ್ ನೋಡ್ತಿದ್ದೀರಾ, ಇದೆಲ್ಲ ಬಂದ್ಬಿಟ್ಟು ನಮ್ಮ ಮನೆ ಸರೌಂಡಿಂಗ್ಸ್ ಗೈಸ್. ಒಂದ್ ಚಿಕ್ಕ ತೋಟ ತರ ಇಲ್ಲಿ ನೋಡ್ತಾ ಇದೀರಾ ಅಲ್ವಾ. ಇಲ್ಲಿ ಬಾಳೆ ಗಿಡ ಆಗ್ಲಿ, ಮತ್ತೆ ಮಾವಿನ ಗಿಡ ಆಗ್ಲಿ, ಮತ್ತೆ ಈ ಜಾಕ್ ಫ್ರೂಟ್ ಟ್ರೀ, ಬೇರೆ ಬೇರೆ ಗಿಡ ಎಲ್ಲ ಇದೆ ಗೈಸ್. ಸೊ ಒಂದ್ ಚಿಕ್ಕ ಗಾರ್ಡನ್ ತರ ಆರ್ ಮಿನಿ ತೋಟ ತರ ಅನ್ಬೋದು ಇದನ್ನ. ಮೇನ್ ಆಗಿ ಮರ್ತೋದೆ ನಾನು, ತೆಂಗಿನ ಮರ ಸಹ ತುಂಬಾ ಇದೆ ಗೈಸ್ ನಮ್ಗಿಲ್ಲಿ ಮನೆ ಹತ್ರ. ಆಮೇಲೆ ನೀವು ಅಲ್ಲೇನ್ ನೋಡ್ತಾ ಇದೀರಾ, ಲೈಕ್ ಮುಂದೆಗಡೆ ಮನೆ, ಅಲ್ಲಿಗೆ ಆಕ್ಚುಲಿ ನಾವು ಹೋಗ್ತಾ ಇದ್ವಿ. ಏನಕ್ಕೆ ಅಂತ ಅಂದ್ರೆ ನೆಕ್ಸ್ಟ್ ಡೇ ಬಂದ್ಬಿಟ್ಟು ವಿಶು ಇತ್ತು ಗೈಸ್. ಅಂದ್ರೆ ವಿಶು ಅಂದ್ರೆ ನಮ್ಗೆ ಇಲ್ಲಿ ಕರ್ನಾಟಕ ಸೈಡ್ ಯುಗಾದಿ ಹೆಂಗೆ, ಆತರ ಕೇರಳ ಸೈಡು ವಿಶು ಅಂತಾರೆ, ಮತ್ತೆ ನ್ಯೂ ಇಯರ್ ಅಂತಾರಲ್ವಾ ಆತರ. ಅದಕ್ಕೆ ಆಕ್ಚುಲಿ ಅವರು ಒಂದು ಹೂವ ಇಡ್ತಾರೆ, ಯೆಲ್ಲೋ ಕಲರ್ ಹೂವು, ಅದಕ್ಕೆ ಕೊನ್ನಪ್ಪ ಹೂವು ಅಂತಾರೆ. ನನ್ಗೆ ಅದು ಕನ್ನಡದಲ್ಲಿ ಗೊತ್ತಿಲ್ಲ. ಸೊ ಆಕ್ಚುಲಿ ಈ ಮನೆ ಹಿಂದೆಗಡೆ ಒಂದು ಗಿಡ ಇರುತ್ತೆ ಅದರದ್ದು, ಈ ಹೂವಿನ ಗಿಡ. ಸೊ ಅಲ್ಲೇನಾದ್ರು ಇದೆಯಾ ಅಂತ ನಾವು ನೋಡೋಕ್ಕೆ ಅಂತ ಹೋಗ್ತಿದ್ವಿ. ನೀವು ನೋಡ್ಬೋದು ಈ ತರ ಇರುತ್ತೆ ಗೈಸ್ ಹಳೆ ಕಾಲದ ಮನೆಗಳೆಲ್ಲಾನು. ಇದನ್ನ ಅವ್ರು ಬಂದ್ಬಿಟ್ಟು ತರವಾಡು ಅಂತಾರೆ. ತರವಾಡು ಅಂದ್ರೆ ಅವ್ರ ದೊಡ್ಡವರು ಇರ್ತಾರಲ್ವಾ, ಅಜ್ಜಿ ತಾತ, ಅವ್ರ ಅಮ್ಮ ಅಪ್ಪ ಎಲ್ಲ ಹುಟ್ಟಿ ಬೆಳೆದಿರ್ತಾರಲ್ವಾ, ಆ ಹಳೇ ಮನೆಗಳನ್ನ ಅವರು ತರವಾಡು ಅಂತಾರೆ. ಆಕ್ಚುಲಿ ಕೇರಳದಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಇರುತ್ತೆ ಈ ತರ ಮನೆಗಳು. ಅಂದ್ರೆ ಅಲ್ಲಿ ಅವ್ರೇನಂದ್ರೆ ಈ ಹಳೆ ಮನೆಗಳನ್ನೆಲ್ಲ ಬೀಳ್ಸಲ್ಲ, ಅದೇ ತರ ಇಟ್ಕೊಂಡಿರ್ತಾರೆ, ಅದೇ ಜಾಗ ಇಟ್ಕೊಂಡಿರ್ತಾರೆ. ಮತ್ತೆ ಬೇರೆ ಕಡೆ ಪ್ಲಾಟ್ಸ್ ಎಲ್ಲ ತಗೊಂಡು ಮನೆ ಕಟ್ಕೊಂತಾರೆ ಗೈಸ್. ಇಲ್ಲಿ ನೀವೇನ್ ನೋಡ್ತಿದ್ದೀರಾ, ಈ ಮಲ್ಲಿಗೆ ಹೂವು ಎಷ್ಟು ವರ್ಷ ಆಯ್ತು ಗೊತ್ತಾ, ನಾನು ಈ ಮಲ್ಲಿಗೆ ಹೂವು ಈ ತರ ಟಚ್ ಮಾಡಿ ಅಂದ್ರೆ ಗಿಡದಲ್ಲಿ. ನಾವು ಆಕ್ಚುಲಿ ಚಿಕ್ಕ ವಯಸ್ಸಲ್ಲಿದ್ದಾಗ ನನ್ನ ಕಸಿನ್ಸ್ ನಾನು ಎಲ್ಲಾನು ಈ ಹೂವು ಕೀಳಕ್ ಹೋಗ್ತಿದ್ವಿ. ಅಂದ್ರೆ ಸಾಯಂಕಾಲ ಆದ್ರೆ ರಿಲೇಟಿವ್ ಮನೆಗಳೆಲ್ಲ ಇರುತ್ತಲ್ವಾ, ಅಲ್ಲಿ ಹೋಗ್ಬಿಟ್ಟು ಹೂವು ಕಿತ್ಬಿಟ್ಟು ಬಂದು ಚೆನ್ನಾಗಿ ಪೋಣಿಸ್ಬಿಟ್ಟು ಮುಡ್ಕೊಂತಾ ಇದ್ವಿ. ಸೊ ಈ ಗಿಡ ನೋಡಿದ ತಕ್ಷಣ ನನ್ಗೆ ಆ ಮೆಮೊರೀಸ್ ನೆನಪಾಯ್ತು. ಮತ್ತೆ ಅಲ್ಲಿ ಕನಕಾಂಬರ ಹೂವು ನೋಡ್ತಾ ಇದೀರಲ್ವಾ, ಅದನ್ನು ಅಷ್ಟೇ ಎಷ್ಟು ವರ್ಷ ಆಯ್ತು ಗೊತ್ತಾ ಗೈಸ್. ಏನಕ್ಕೆ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರೋ ತರ ಬೆಂಗಳೂರಲ್ಲಿ ಗಿಡಗಳು ಇರಲ್ಲ, ಹೂವನ್ನು ನೋಡಕ್ಕೂ ಆಗಲ್ಲ, ಅಂದ್ರೆ ಗಿಡದಲ್ಲಿ ಆಬ್ವಿಯಸ್ ಆಗಿ. ಆಮೇಲೆ ಇಲ್ಲಿ ನೀವು ನೋಟಿಸ್ ಮಾಡಿರ್ಬೋದು, ಈ ಮನೆ ಪಕ್ಕನೇ ಒಂದು ಬಾವಿ ನೋಡಿರ್ತೀರಾ ಅಲ್ವಾ, ಅದು ಆಕ್ಚುಲಿ ಎಲ್ಲರ ಮನೆ ಹತ್ರನೂ ಕಂಪಲ್ಸರಿ ಗೈಸ್. ಆಮೇಲೆ ನಿಮ್ಗೆ ಇನ್ನೊಂದು ಗೊತ್ತಾ, ಕೇರಳ ಅಲ್ಲಿ ಆ ಬಾವಿ ನೀರೇ ಯೂಸ್ ಮಾಡ್ತಾರೆ ಮನೆಗೆಲ್ಲಾನು. ಎಷ್ಟು ಸ್ವೀಟ್ ಆಗಿರುತ್ತೆ ಗೈಸ್, ನೀವು ನಂಬಲ್ಲ. ಅದ್ರಲ್ಲಿ ಏನಾದ್ರು ಶುಗರ್ ಹಾಕಿದಾರ ಅಂತ ಅನ್ಸುತ್ತೆ, ಅಷ್ಟು ಸ್ವೀಟ್ ಆಗಿರುತ್ತೆ, ತುಂಬಾ ಪ್ಯೂರ್ ಆಗಿ ಬರುತ್ತೆ ಅದು ನೀರು. ಆಮೇಲೆ ಈಗ ನಮ್ಮ ಮನೆಯಲ್ಲೂ ಸಹ ನಾವು ಬಾವಿ ನೀರೇ ಗೈಸ್ ಯೂಸ್ ಮಾಡೋದು, ಎಲ್ಲ ಪ್ರತಿಯೊಂದಕ್ಕೂ ಬಾವಿ ನೀರೇ. ಆಮೇಲೆ ನೀವ್ ಅನ್ಕೊಬಹುದು ಆ ನೀರ್ ಸಾಕಾಗುತ್ತಾ ಅಂತ. ಎಸ್ ಗೈಸ್, ತುಂಬಾ ಸಾಕಾಗುತ್ತೆ. ಆಮೇಲೆ ಇಲ್ಲಿ ಏನ್ ನೋಡ್ತಿದೀರಾ ನೀವು, ನಾವು ಅಲ್ಲಿ ಮಲ್ಗೆ ಹೂವು ಅಂತ ಅಂದ್ವಲ್ವಾ, ಆಕ್ಚುಲಿ ನಮ್ಮ ಮನೆ ಹತ್ರ ಇದೆ ಮಲ್ಗೆ ಗಿಡ. ಸೊ ಆದ್ರೂ ಅದ್ರಲ್ಲೇನು ಹೂವನೇ ಬರ್ತಿರ್ಲಿಲ್ಲ ಗೈಸ್. ಅದಕ್ಕೆ ನೋಡಿ ಸಾಕಾಗಿ ಮತ್ತೆ ಆ ಗಿಡದಲ್ಲಿಂದ ಒಂದು ರೆಂಬೆನ ತಗೊಂಡ್ ಬಂದ್ವಿ. ಅದು ಆಬ್ವಿಯಸ್ ಆಗಿ ಬರಲ್ಲ ಬೇರಿಲ್ದೆ, ಬಟ್ ಆದ್ರೂ ಖುಷಿಗೆ ಅಂತ ಅಂದ್ಬಿಟ್ಟು ಒಂದ್ ಸ್ವಲ್ಪ ರೆಂಬೆ ತಗೊಂಡ್ಬಂದು ನಮ್ಮ ಮನೆ ಹತ್ರ ಪಾಟ್ ಅಲ್ಲಿ ಹಾಕ್ತಿದ್ವಿ ನಾವು, ಏನಾದ್ರು ಬರುತ್ತಾ ಅಂತ. ಆಮೇಲೆ ಟು ಆ ಸರ್ಪ್ರೈಸಿಂಗ್ ನಾವು ಆ ಗಿಡ ಹಂಗೆ ತಗೊಂಬಂದ್ವಲ್ವಾ, ಅಂದ್ರೆ ಆ ರೆಂಬೆನ ಹಾಕೋಣ ಪಾಟಲ್ಲಿ ಅಂತ ಅಂದ್ಬಿಟ್ಟು, ಅದ್ರ ನೆಕ್ಸ್ಟ್ ಡೇ ನೋಡಿದ್ರೆ ನಮ್ಮ ಮಲ್ಗೆ ಗಿಡದಲ್ಲಿ ಮಲ್ಗೆ ಹೂವು ಬಿಟ್ಟಿತ್ತು ಗೈಸ್. ತುಂಬಾ ಖುಷಿ ಆಗೋಯ್ತು ಅದನ್ನ ನೋಡಿ. ಮತ್ತೆ ಅದ್ರಲ್ಲೂ ಹೂವು ಸಹ
ಈ ಚಿಕ್ಕದಾಗಿರಲ್ಲ, ದೊಡ್ಡದಾಗಿತ್ತು. ದುಂಡು ಮಲ್ಲಿಗೆ ಅಂತಾರಲ್ವಾ, ಅನ್ಸುತ್ತೆ. ಆಮೇಲೆ ಏನ್ ಗೊತ್ತಾ ಗೈಸ್, ನಾವು ಚಿಕ್ಕ ವಯಸ್ಸಲ್ಲಿ ನೋಡಿದಷ್ಟು ಮಲ್ಲಿಗೆ ಹೂವು ಈಗ ನನ್ಗೆ ಬೆಂಗಳೂರಲ್ಲೂ ಸಹ ಕಾಣಿಸ್ತಾ ಇಲ್ಲ. ಐ ಡೋಂಟ್ ನೋ, ನನಗೇನಾ ಇಲ್ಲ ನಿಮ್ಗೂ ಹಂಗೇನಾ? ಅಂದ್ರೆ ಫಸ್ಟ್ ಎಲ್ಲ ಎಷ್ಟೊಂದು ಹೂವು ಎಲ್ಲ ಬಿಡ್ತಿತ್ತು, ಈಗ ಬೆಂಗಳೂರಲ್ಲಿ ಸಿಟಿಯಲ್ಲೂ ಸಹ ಏನು ಕಾಣಿಸ್ತಿಲ್ಲ ಗೈಸ್. ಐ ಡೋಂಟ್ ನೋ. ಗೈಸ್ ಇಲ್ಲಿ ಏನ್ ಮಾಡ್ತಿದೀವಿ ಅಂದ್ರೆ, ನಾನು ಆಗ್ಲೇ ಹೇಳ್ದೆ ಅಲ್ವಾ, ಆ ಗಿಡನ ಪಾಟಲ್ಲಿ ಹಾಕೋಣ ಅಂತ ಅನ್ಬಿಟ್ಟು ಹಾಕ್ತಿದ್ವಿ. ಅಷ್ಟ್ರಲ್ಲೇ ನಾನು ಇಲ್ಲೇನಕ್ಕೆ ಈ ಆಕಾಶನೆಲ್ಲ ತೋರಿಸ್ತಾ ಇದೀನಿ ಅಂದ್ರೆ, ಹತ್ರದಲ್ಲಿ ಒಂದು ಹೆಲಿಕಾಪ್ಟರ್ ಹೋಗ್ತಿತ್ತು, ಅದಕ್ಕೆ ತೋರ್ಸೋಣ ಅಂತ ಟ್ರೈ ಮಾಡಿದೆ, ಬಟ್ ಅದು ಕ್ಯಾಪ್ಚರ್ ಆಗ್ಲಿಲ್ಲ, ಅದಕ್ಕೆ ಮೇಲೆ ತೋರಿಸ್ತಾ ಇದ್ದೀನಿ. ಈ ಜಾಗ ಏನ್ ನೋಡ್ತಿದ್ದೀರಾ, ಇದೆಲ್ಲಾನು ನಮ್ಮ ಊರುಗಳ ಕಡೆ ಎಲ್ಲಾನು ಈ ಬಟ್ಟೆ ಹೋಗ್ಯಕ್ಕೆಲ್ಲ ಕಲ್ಲೆಲ್ಲ ಇಡ್ಕೊಂತಾರಲ್ವಾ ಗೈಸ್, ಆ ತರ ಇದು ಒಂದು ಬ್ಯಾಕ್ ಯಾರ್ಡ್ ಸ್ಪೇಸ್ ತರ. ಲೈಕ್ ಇಲ್ಲಿ ನಾನು ಆಗ್ಲೇ ಹೇಳ್ದಲ್ವಾ ಬಾವಿ ಅಂತ, ಅಲ್ಲಿ ನೋಡ್ತಾ ಇರ್ಬೋದು ನೀವು, ಅದು ಬಾವಿ, ಅದ್ರ ಪಕ್ಕಾನೇ ಟ್ಯಾಪ್ಸ್ ಎಲ್ಲ ಹಾಕಿ ಅದ್ರ ಪಕ್ಕ ಬಟ್ಟೆ ಒಗ್ಯಕ್ಕೆಲ್ಲಾನು ಕಲ್ಲು ಹಾಕಿರ್ತಾರೆ. ಸೊ ಇದೇನ್ ನೋಡ್ತಿದ್ದೀರಾ, ಇದು ಬಂದ್ಬಿಟ್ಟು ದೇವಸ್ಥಾನ. ಸೊ ನಮ್ಮನೆ ಹತ್ರ ಒಂದು ವಿಷ್ಣು ದೇವಸ್ಥಾನ ಇದೆ ಗೈಸ್. ನಾವು ಕಂಪಲ್ಸರಿ ಊರಿಗೆ ಹೋದ್ರೆ ಥರ್ಸ್ಡೇ ಅಲ್ಲಿಗೆ ಹೋಗ್ತೀವಿ. ಇದೆಲ್ಲ ಏನ್ ನೋಡ್ತಿದ್ರಾ, ಇದು ಬಂದ್ಬಿಟ್ಟು ದೇವಸ್ಥಾನದ ಸರೌಂಡಿಂಗು. ಆಮೇಲೆ ನೀವು ಈಗ ನೋಡಿದ್ರಲ್ವಾ, ಅದು ಬಂದ್ಬಿಟ್ಟು ಈ ಊಟ ಎಲ್ಲ ಇಡ್ತಾರಲ್ವಾ, ಅದು ಹಾಲ್ ತರ. ಆಮೇಲೆ ಇದೆಲ್ಲ ಬಂದ್ಬಿಟ್ಟು ದೇವಸ್ಥಾನ. ಇಲ್ಲಿ ಏನ್ ಚಿಕ್ಕದಾಗಿ ಕಲ್ಲು ನೋಡ್ತಾ ಇದ್ದೀರಾ, ಇದು ಆಕ್ಚುಲಿ ಅದೇನ್ ಅಂತಾರೆ ಗೊತ್ತಿಲ್ಲ, ಬಟ್ ಅಲ್ಲಿ ಆ ಕಡೆ ಏನು ಅಂದ್ರೆ ಆ ಕಲ್ಲು ದಾಟ್ಬಿಟ್ಟು ಹೋಗ್ಬೇಕು, ಅಂದ್ರೆ ಆ ಕಲ್ಲು ಒಳಗಡೆಯಿಂದ ಹೋಗ್ಬಾರ್ದು, ಅದೊಂದು ಪದ್ಧತಿಯಲ್ಲಿ. ಆಮೇಲೆ ಇಲ್ಲೆಲ್ಲ ಏನ್ ನೋಡ್ತಾ ಇದ್ದೀರಾ, ಇದೇ ತರ ಇರುತ್ತೆ ಗೈಸ್. ಒಳಗಡೆ ಫೋಟೋಸ್ ಆತರ ಏನಿರಲ್ಲ, ಈ ಕಲ್ಲಿನ ರೂಪದಲ್ಲಿ ದೇವ್ರನ್ನ ಪೂಜಿಸ್ತಾರೆ. ಆಮೇಲೆ ನಮ್ ದೇವಸ್ಥಾನಗಳಲ್ಲೆಲ್ಲ ಹೂವು ಎಲ್ಲ ಜಾಸ್ತಿ ಇಟ್ಟು ಎಲ್ಲ ಅಲಂಕಾರ ಎಲ್ಲ ಮಾಡ್ತಾರಲ್ವಾ, ಅಲ್ಲಿ ಏನು ಇರಲ್ಲ ಗೈಸ್. ಒಂದು ಸ್ವಲ್ಪ ಅದ್ಯಾವುದೋ ಒಂದು ಹೂವು ಇರುತ್ತೆ, ರೆಡ್ ಕಲರ್ ಹೂವು, ಅದನ್ನ ನಾರ್ಮಲ್ ಆಗಿ ಪೋಣಿಸ್ಬಿಟ್ಟು ಅವರು ಮಾಲಾ ತರ ಹಾಕ್ತಾರೆ ಅಷ್ಟೇ, ಬೇರೆ ಏನು ಹಾಕಿರಲ್ಲ ಗೈಸ್. ಬಟ್ ಆದ್ರೂ ಎಷ್ಟು ಕಳೆ ಇರುತ್ತೆ ಗೊತ್ತಾ. ಆಮೇಲೆ ಇದು ಬಂದ್ಬಿಟ್ಟು ದೇವಸ್ಥಾನದ ಎಂಟ್ರೆನ್ಸ್. ಅಲ್ಲೇನ್ ನೋಡ್ತಿದ್ರೆ, ಅದು ಬಂದ್ಬಿಟ್ಟು ಸ್ಟೇಜು. ಆಮೇಲೆ ಆ ದೇವಸ್ಥಾನಗಳಲ್ಲಿ ಹೆಂಗೆ ಅಂದ್ರೆ, ಥರ್ಸ್ಡೇ ಭಜನೆ ಇರುತ್ತೆ. ಆಮೇಲೆ ಎವ್ರಿ ಥರ್ಸ್ಡೇನೂ ಅಲ್ಲ, ಎವ್ರಿ ಡೇ ಏನಾದ್ರು ಒಂದು ಫಂಕ್ಷನ್ ಇಲ್ಲ ಏನಾದ್ರು ಪ್ರೋಗ್ರಾಮ್ ಇರುತ್ತೆ, ಲೈಕ್ ಭಜನೆ ಆಗ್ಲಿ, ಆ ತರ ಎಲ್ಲಾನು. ಇದೆಲ್ಲ ಏನ್ ನೋಡ್ತಿದ್ರ, ದೇವಸ್ಥಾನದ ಸರೌಂಡಿಂಗು. ಇಲ್ಲೆಲ್ಲ ಗಿಡ ಗಾರ್ಡನ್ ತರ ಹಾಕಿದ್ದಾರೆ ಗೈಸ್. ಆಮೇಲೆ ಇವರು ಅನ್ನದಾನ ಎಲ್ಲ ಮಾಡ್ತಾರಲ್ವಾ, ಆ ಟೈಮಲ್ಲೆಲ್ಲ ಇಲ್ಲಿ ಏನೇನ್ ಬಿಟ್ಟಿರುತ್ತೆ ಅದೆಲ್ಲಾನು ದೇವಸ್ಥಾನಕ್ಕೆ ಯೂಸ್ ಮಾಡ್ತಾರೆ. ತುಂಬಾ ಏನೇನೋ ವೆರೈಟಿ ಇದೆ ಗೈಸ್ ಇಲ್ಲಿ, ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್, ಆಮೇಲೆ ಹೂವ. ಇಲ್ಲಿ ನೋಡಿ ಬಾವಿ, ಇಲ್ಲೂ ಬಾವಿ ಸಹ ಇದೆ. ಆಮೇಲೆ ಇನ್ನೊಂದು ವೆರೈಟಿ ನನ್ಗೆ ಅನ್ಸಿದ್ದು ಏನಂದ್ರೆ, ನಮ್ ಕಡೆ ಎಲ್ಲ ಪ್ರಸಾದ ಅಂದ್ರೆ ನಾರ್ಮಲ್ ಆಗಿ ಪ್ರಸಾದ ತಿನ್ನಕ್ ಕೊಡ್ತಾರಲ್ವಾ ಗೈಸ್, ಬಟ್ ಆ ಕಡೆ ಆತರ ಅಲ್ಲ. ಪ್ರಸಾದ ಅಂದ್ರೆ ನಾನ್ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ತೋರಿಸ್ದೆ ಅಲ್ವಾ, ಕೈಯಲ್ಲಿ ಹೂವ ಇಟ್ಕೊಂಡು ಆತರ. ಏನ್ ಗೊತ್ತಾ ಅಂದ್ರೆ, ಹೂವ, ಗಂಧ ಮತ್ತೆ ಅದೇನೋ ಬ್ಲಾಕ್ ಕಲರ್ ಒಂದು ಕೊಡ್ತಾರೆ ಗೈಸ್, ಅಷ್ಟೇ. ತಿನ್ನೋದು ಏನು ಇರಲ್ಲ ಪ್ರಸಾದ ಅಂದ್ರೆ, ಆ ಕಡೆ ಇದೇ ಇರುತ್ತೆ. ಆಮೇಲೆ ಎಲ್ಲಾ ದೇವಸ್ಥಾನದಲ್ಲೂ ಇದೇ ತರ ಇರಲ್ಲ, ಒಂದೊಂದ್ ದೇವಸ್ಥಾನದ ಮೇಲೆ ಅದು ಡಿಪೆಂಡ್. ಬಟ್ ಮೇನ್ ಆಗಿ ಇನ್ ಜನರಲ್ ಪ್ರಸಾದ ಅಂದ್ರೆ ಇದೆ. ನೀವು ನೋಡ್ತಾ ಇದೀರಾ ಅಲ್ವಾ, ಇದೇ ತರ ಇರುತ್ತೆ. ಗುಡಿ ಒಂದ್ ಗೋಪುರ ತರ ಇರುತ್ತೆ, ಅದರಲ್ಲಿ ಕಲ್ಲಿನ ರೂಪದಲ್ಲಿ ದೇವ್ರನ್ನ ಇಟ್ಟಿರ್ತಾರೆ. ಗೈಸ್ ನಾನು ಆಗ್ಲೇ ಹೇಳ್ದೆ ಅಲ್ವಾ, ಅದೇನೋ ಕಲ್ ತರ ಇರುತ್ತೆ ಅಂತ, ಅದಿದೆ. ಅದನ್ನ ಗೊತ್ತಿಲ್ಲ, ಗೋಪುರ ಅಂತಾರೋ ಏನೋ ಗೊತ್ತಿಲ್ಲ. ಆಮೇಲೆ ಇದು ಬಂದ್ಬಿಟ್ಟು ಅವತ್ತು ನಾವು ಏನೋ ಸ್ಪೆಷಲ್ ಪೂಜೆಗೂ ಏನೋ ಕೊಟ್ಟಿದ್ವಿ, ಅವತ್ತು ಪಾಯಸ ಕೊಡ್ತಾರೆ. ಅದೊಂದಿರುತ್ತೆ ಗೈಸ್ ಇಲ್ಲಿ. ಆಕ್ಚುಲಿ ನಾವು ಬೇಕು ಅಂದ್ರೆ ಇವಾಗ ಅರ್ಚನೆ ಎಲ್ಲ ಹೆಂಗ್ ಮಾಡಿಸ್ತೀವಿ ಆ ತರ ಪೂಜೆ ಮಾಡಿಸ್ಬೋದು. ಪೂಜೆ ಮಾಡಿಸಿದ್ರೆ ಅವರು ಈ ತರ ಪಾಯಸ ತರ ಏನಾದ್ರು ಕೊಡ್ತಾರೆ. ಇದೆಲ್ಲ ಬಂದ್ಬಿಟ್ಟು ದೇವಸ್ಥಾನ ಎಂಟ್ರೆನ್ಸ್. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ. ಈ ಕಡೆ ಎಲ್ಲಾನು ದೇವಸ್ಥಾನ ಇದೇ ತರ ಇರುತ್ತೆ ಗೈಸ್. ಆಮೇಲೆ ಇನ್ನೊಂದೇನು ಗೊತ್ತಾ ಗೈಸ್, ನನ್ಗೆ ಈ ಸತಿ ಕೇರಳ ಹೋದಾಗ ಆಕ್ಚುಲಿ ನಾವು ಆಲ್ಮೋಸ್ಟ್ 10 days ಇದ್ವಿ. ತುಂಬಾ ಪ್ಲಾನ್ಸ್ ಇತ್ತು ನನ್ಗೆ, ಎಸ್ಪೆಷಲಿ ಈ ಮೇನ್ ಏನಿರುತ್ತೆ ಲೈಕ್ ದೇವಸ್ಥಾನ ಆಗ್ಲಿ, ಅಲ್ಲಿನ ಬೀಚಸ್ ಎಲ್ಲ ತೋರ್ಸೋಣ ಅಂತ ಇದ್ದೆ. ತುಂಬಾ ಪ್ಲಾನ್ಸ್ ಮಾಡ್ಕೊಂಡು ಹೋಗಿದ್ದೆ, ಬಟ್ ಟೈಮ್ ಅಡ್ಜಸ್ಟೇ ಆಗ್ಲಿಲ್ಲ ಗೈಸ್. ಅಲ್ಲಿ ಹೋಗಿದ್ದು ಒಂದು ಸ್ಟಾರ್ಟಿಂಗ್ ಫ್ಯೂ ಡೇಸ್ ನಾನು ವಿಡಿಯೋಸ್ ತೆಗ್ದೆ, ಆಮೇಲೆ ಮರ್ತೆ ಹೋದೆ. ಅಲ್ಲಿ ಅಷ್ಟು ಬಿಸಿ ಆಗಿ, ಅಂದ್ರೆ ಬಿಸಿ ಅಂದ್ರೆ ವರ್ಕ್ ವೈಸ್ ಹೌದು, ಬಟ್ ಆದ್ರೂ ನಾವು ಯಾವತ್ತೋ ಹೋಗೋದಲ್ವಾ, ಸೊ ಹಾಗಾಗಿ ಒಂದ್ ಸ್ವಲ್ಪ ಎಂಜಾಯ್ ಮಾಡೋಣ, ವಿಡಿಯೋಸೇ ಅಂದ್ರೆ ಆಗಲ್ಲ ಅಲ್ವಾ ಅಂತ ಅನ್ಬಿಟ್ಟು ನಾನು ಸುಮ್ನೆ ಆಗ್ಬಿಟ್ಟೆ ಗೈಸ್. ಬಟ್ ತುಂಬಾ ಒಳ್ಳೆ ವಿಡಿಯೋಸ್ ಎಲ್ಲ ತೆಗ್ದಿದ್ದೀನಿ. ಅಂದ್ರೆ ಎವ್ರಿ ಡೇ ನಾನು ಈ ವ್ಲಾಗ್ಸ್ ಮಾಡಕ್ಕಂತೂ ಆಗ್ಲಿಲ್ಲ, ಬಟ್ ಡೆಫಿನೆಟ್ ಆಗಿ ನಾನು ಇನ್ನೂ ಒಳ್ಳೆ ನಿಮ್ಗೆ ಆಕ್ಚುಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮುಂದೆ ಬರೋ ವಿಡಿಯೋಸ್ ಎಲ್ಲ. ಯಾಕೆಂದ್ರೆ ಅಲ್ಲಿ ಈ ಪರ್ಟಿಕ್ಯುಲರ್ ಸೀಸನ್ ಅಲ್ಲಿ ಜಾನ್ ಟು ಏಪ್ರಿಲ್ ಏನಿದೆ ಅಲ್ವಾ, ಅಲ್ಲಿ ಜಾತ್ರೆ ತರ ಮಾಡ್ತಾರೆ. ಅಂದ್ರೆ ಒಂದೊಂದ್ ದೇವಸ್ಥಾನದಲ್ಲಿ ಒಂದೊಂದ್ ಜಾತ್ರೆ ತರ ಮಾಡ್ತಾರೆ, ಉತ್ಸವ ಅಂತಾರೆ ಅದನ್ನ. ಅಲ್ಲೆಲ್ಲ ನಾನು ಹೋದಾಗೆಲ್ಲ ನಾನು ಫುಲ್ ಕ್ಯಾಪ್ಚರ್ ಮಾಡಿದ್ದೀನಿ.
ಮಾಡಿದ್ದೀನಿ ಗೈಸ್ ನಿಮಗೋಸ್ಕರ. ಸೊ ಮೇನ್ ಏನೇನಿರುತ್ತೆ ಈವೆಂಟ್ಸ್ ಲೈಕ್ ಆರ್ ತಿಳ್ಕೊಳೋದು ಆ ಥರ ಎಲ್ಲನೂ ನಾನು ಎಲ್ಲ ವಿಡಿಯೋಸ್ ಮಾಡಿದ್ದೀನಿ. ಮುಂದೆ ಬರೋ ವಿಡಿಯೋಸ್ ತುಂಬ ಚೆನ್ನಾಗಿರುತ್ತೆ, ಡೋಂಟ್ ಮಿಸ್ ಇಟ್. ಮತ್ತೆ ಕೇರಳಗೆ ಹೋಗೋ ಪ್ಲಾನ್ಸ್ ಇದೆ ಗೈಸ್. ಸೊ ಹಾಗಾಗಿ ನಿಮಗೆ ನೆಕ್ಸ್ಟ್ ವಿಡಿಯೋಸ್ ಎಲ್ಲ ಯಾವ ಥರ ಬೇಕು ಅನ್ನೋದನ್ನ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಡೆಫಿನೆಟ್ ಆಗಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಂಡ್ ಇದು ಬಂದ್ಬಿಟ್ಟು ನಾನು ಪಾಯಸ ಅಂತ ಅಂದೆ ಅಲ್ವಾ, ಆಕ್ಚುಲಿ 2 ಥರ ಪಾಯಸ ಕೊಡ್ತಾರೆ. ಒಂದು ಬಂದ್ಬಿಟ್ಟು ಹಾಲು ಪಾಯಸ, ನೀವು ಗ್ಲಾಸಲ್ಲಿ ಏನು ನೋಡ್ತಿದ್ದೀರಾ ಅದು. ಅಂಡ್ ಇದು ಬಂದ್ಬಿಟ್ಟು ಏನದು ಅಕ್ಕಿ ಪಾಯಸ ಅಂತಾರೆ, ಅದೊಂದು ಸ್ವಲ್ಪ ಗಟ್ಟಿ ಇರುತ್ತೆ. ಅದೆರಡು ಕೊಡ್ತಾರೆ. ಅವತ್ತು ಬಂದ್ಬಿಟ್ಟು ವೀಕೆಂಡ್ ಗೈಸ್, ಹಾಗಾಗಿ ನಾನು ನಿಮಗೆ ಆರಾಮಾಗಿ ಕುತ್ಕೊಂಡು ಪಾಯಸ ಕುಡ್ಕೊಂಡು ವಿಡಿಯೋ ಮಾಡೋಕ್ಕಾಯ್ತು. ಸೊ ಇಲ್ಲಿ ಬಂದ್ಬಿಟ್ಟು ನಾನು ಲಾಸ್ಟ್ ವ್ಲಾಗಲ್ಲಿ ಆಗ್ದಂಗೆ ಈ ಮಕ್ಳಿದಾರಲ್ವಾ, ಇವ್ರು ಮತ್ತೆ ಮಾವಿನಕಾಯಿ ಕಳ್ತನಕ್ಕೆ ಬಂದಿದ್ದಾರೆ, ನೋಡ್ತಾ ಇರ್ಬೋದು ನೀವು. ಆಮೇಲೆ ಏನು ಗೊತ್ತಾ, ಇವ್ರು ಬಂದರೆ ಗ್ಯಾಂಗ್ ಆಗಿ ಬಂದ್ಬಿಡ್ತಾರೆ ಗೈಸ್. ಏನು ಗೊತ್ತಾ, ಒಂದು ಸೈಕಲಲ್ಲಿ ಬಂದ್ಬಿಡ್ತಾರೆ. ಆಮೇಲೆ ಇವರು ನೋಡೋಕೆ ಎಷ್ಟು ಚಿಕ್ಕದಾಗಿದ್ದಾರೆ, ಎಷ್ಟೊಂದು ಮಾವಿನಕಾಯಿ ಉದುರಿಸ್ಕೊಂಡು ಹೋಗ್ತಾರೆ ಗೊತ್ತಾ. ಅಂದರೆ ಒಂದು ಕಲ್ಲು ಹಾಕಿದ್ದಾರೆ ಅಂದರೆ ಅದು ಬೀಳ್ತಾನೆ ಇರುತ್ತೆ ಪಟ್ 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 ಅಂತ. ಆಮೇಲೆ ಒಂದಿನ ಬರ್ತಾರ ಅಂದ್ರೆ ಇಲ್ಲ ಗೈಸ್, ಎವ್ರಿ ಸಿಂಗಲ್ ಡೇ ಇಷ್ಟೊತ್ತಿಗೆ ಸಾಯಂಕಾಲ ಆದರೆ ಸಾಕು ಬರ್ತಾರೆ. ನಮಗೆ ಕೆಲಸ ಮಾಡ್ತಾ ಇದ್ರೆ ಡಿಸ್ಟರ್ಬ್ ಮಾಡ್ಕೊಂಡಿರ್ತಾರೆ. ಏನು ಒಳ್ಳೆ ಈ ಸಿಡ್ಲೆಲ್ಲ ಬಂದರೆ ಸೌಂಡ್ ಹೆಂಗೆ ಬರುತ್ತೆ ಆ ಥರ ಬರ್ತಾ ಇರುತ್ತೆ ಗೈಸ್ ಇವರು ಕಲ್ಲೆಲ್ಲ ಹಾಕೋದು. ಇದು ಬಂದ್ಬಿಟ್ಟು ಅವತ್ತಿನ ಈವ್ನಿಂಗು ಗೈಸ್, ಒಂದು ಮ್ಯಾರೇಜ್ ಏನೋ ಇತ್ತು, ಅದಕ್ಕೆ ಹೋಗಿದ್ವಿ. ಸಾರಿ, ಮ್ಯಾರೇಜ್ ಅಲ್ಲ, ರಿಸೆಪ್ಷನ್ನು. ಆಮೇಲೆ ಇನ್ನೊಂದೇನು ಅಂದರೆ ನನ್ನ ಪ್ಲಾನ್ಸಲ್ಲಿ ಇದು ಒಂದಿತ್ತು ಗೈಸ್, ಮದುವೆದೂ ತೋರಿಸೋಣ ಅಂತ, ಆಗಲಿಲ್ಲ. ಮದುವೆ ಏನಕ್ಕೆ ಅಂತಂದರೆ ನಿಮಗೆಲ್ಲ ಗೊತ್ತಿರುತ್ತಲ್ವಾ, ಕೇರಳ ಮ್ಯಾರೇಜಸ್ ಎಷ್ಟು ಸಿಂಪಲ್ ಆಗಿರುತ್ತೆ ಅಂತ. ಸೊ ಹಾಗಾಗಿ ತೋರಿಸೋಣ ಅಂದ್ಕೊಂಡಿದ್ದೆ, ಬಟ್ ಯಾವುದು ಮ್ಯಾರೇಜ್ಗೆ ಹೋಗೋಕ್ಕಾಗಲಿಲ್ಲ. ರಿಸೆಪ್ಷನ್ಗೆ ಆ್ಯಕ್ಚುಲಿ ಮ್ಯಾರೇಜಿಗೆ ಕರೆದಿದ್ರು, ಬಟ್ ಹೋಗೋಕ್ಕಾಗಲಿಲ್ಲ. ರಿಸೆಪ್ಷನ್ಗೆ ಮಾತ್ರ ಹೋಗೋಕ್ಕಾಯ್ತು ನಾವು. ಹಾಗಾಗಿ ನಾನು ನಿಮಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಬಟ್ ಡೆಫಿನೆಟ್ ಆಗಿ ಮುಂದೆ ಏನಾದರೂ ಮ್ಯಾರೇಜಸ್ ಏನಾದರೂ ಇದ್ದರೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಗೈಸ್. ಆಮೇಲೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನೀವು ಯಾರೆಲ್ಲ ಕೇರಳ ಮ್ಯಾರೇಜಸ್ ಅಟೆಂಡ್ ಮಾಡಿದ್ದೀರಾ, ಅಂದರೆ ಪ್ರಾಪರಾಗಿ ಮದುವೆ ಯಾರ್ದಾದ್ರೂ ಆಗಿದ್ರೆ ನೋಡಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆಮೇಲೆ ನಿಮ್ಮ ಒಪಿನಿಯನ್ ಏನು ಅಂತ ತಿಳಿಸಿ ಗೈಸ್, ಬೇರೆಯವ್ರಿಗೂ ಗೊತ್ತಾಗುತ್ತಲ್ವಾ. ಆಬ್ವಿಯಸ್ ಆಗಿ ಅದು ಬೇರೆ ಸ್ಟೇಟ್ ಅಲ್ವಾ, ಸೊ ಹಾಗಾಗಿ ಅವ್ರದ್ದೇ ಪದ್ಧತಿ ಎಲ್ಲ ಇರುತ್ತೆ. ವಿ ಶುಡ್ ರೆಸ್ಪೆಕ್ಟ್ ಎವ್ರಿ ಒನ್. ಆಮೇಲೆ ಇಲ್ಲಿ ಇವರು ಮದುವೆಗೆ ಅಂದರೆ ಮ್ಯಾರೇಜ್ಗೆ ವೆಜ್ ಇರುತ್ತೆ ಗೈಸ್. ಇಲ್ಲಿ ರಿಸೆಪ್ಷನಲ್ಲಿ ನಾನ್ ವೆಜ್ಜು ಸಹ ಕೊಡ್ತಾರೆ. ಸೊ ವೆಜ್ ನಾನ್ ವೆಜ್ 2 ಆಪ್ಷನ್ ಇರುತ್ತೆ, ಚೆನ್ನಾಗಿರುತ್ತೆ ಸ್ವಲ್ಪ ಡಿಫ್ರೆಂಟಾಗಿ. ಸೊ ಜಸ್ಟ್ ನಾನು ಹಂಗೆ ನಿಮಗೆ ಒಂದು ಸ್ವಲ್ಪ ಕ್ಲಿಪ್ಸ್ ತೋರಿಸ್ದೆ. ಆಮೇಲೆ ಇದೇನು ಅಂದರೆ ನಾವು ಅದು ಮದುವೆ ಮುಗಿಸ್ಕೊಂಡು ಇಮಿಡಿಯೇಟಾಗಿ ನಾವು ಬೀಚ್ಗೆ ಹೋಗಿದ್ವಿ ಗೈಸ್. ನೀವು ನಂಬ್ತಿರೋ ಇಲ್ವೋ, ನಮ್ಮ ಫ್ರೆಂಡ್ಸ್ ಆ್ಯಕ್ಚುಲಿ ಯಾರೂ ಇಲ್ಲಿಲ್ಲ ಊರಲ್ಲಿ. ಸೊ ಹಾಗಾಗಿ ಈ ಲೇಟ್ ನೈಟ್ಸ್ ಎಲ್ಲನೂ ಮಿಸ್ ಆಗೋಯ್ತು ಈ ಟೈಮ್ ನಾವು ಹೋದಾಗ. ಬಟ್ ಅವರಿದ್ರೆ ಮಾತ್ರ ನಾವು ಮನೆಗೆ ಹೋಗೋದು ಲಿಟ್ರಲಿ ಲೈಕ್ 12 o'clock 1 o'clock ಆಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಎಂಜಾಯ್ ಮಾಡ್ಕೊಂಡು. ಬೀಚಸ್ ಮೇಯ್ನ್ ಆಗಿ ಹೋಗೋದು ಅಂದರೆ ನಾವು ಬೀಚ್ ಹತ್ರ, ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವ, ಈಗಲೂ ಅಷ್ಟೇ ಬೀಚ್ ಹತ್ರ ಹೋಗಿ ಒಂದು ಸೋಡಾ ಕುಡ್ಕೊಂಡು ಅಲ್ಲೇ ವಾಕ್ ಮಾಡ್ಕೊಂಡು ಬಂದ್ಬಿಡ್ತೀವಿ. ಸೊ ಗೈಸ್ ನೋಡಿದ್ರಲ್ವಾ ವಿಡಿಯೋ, ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಾಗೆ ಇವತ್ತಿನ ವಿಡಿಯೋಲ್ಲಿ ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ಬ್ಯಾಕ್ಗ್ರೌಂಡಲ್ಲಿ ಏನಾದರೂ ನಾಯ್ಸ್ ಇದ್ದರೆ ಪ್ಲೀಸ್ ಇಗ್ನೋರ್ ಮಾಡಿ. ನಾನು ತುಂಬ ರೀಟೇಕ್ಸ್ ಕೊಟ್ಟು ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನೈಟ್ ಟೈಮ್ ಆದ್ರೂ ತುಂಬ ನಾಯ್ಸ್ ಇದೆ ಗೈಸ್, ಗೊತ್ತಿಲ್ಲ. ಒಂದು ಸ್ವಲ್ಪ ಜನ ಪಟಾಕಿ ಹೊಡಿತಾರೆ, ಒಂದು ಸ್ವಲ್ಪ ಹೊತ್ತು ನಾಯಿ ಬೊಗಳುತ್ತೆ, ಅದೆಲ್ಲ ಬಿಡಿ. ಇಲ್ಲಿ ತನಕ ಯಾರೆಲ್ಲ ನೋಡಿದೆ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್ ಬಾಯ್.